ರಾತ್ರಿ ಎಲ್ಲ ನಾವು ಗೆಸ್ಟ್ ಹೌಸಲ್ಲೇ ಇದ್ವಿ. ಎಲ್ಲರೂ ನಮ್ಮ ಬಗ್ಗೆ ಏನು ಅನ್ಕೋತಿದ್ದಾರೋ ಏನೋ. ರಾತ್ರಿ ನಮ್ಮ ಮಧ್ಯೆ ಹಾಗೆ ನಡೀತೇನೆ ಇರಬೇಕಿತ್ತು. ನಡೆದೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಉಪಯೋಗ ಇಲ್ಲ. ನನಗೆ ತುಂಬ ಗಿಲ್ಟ್ ಫೀಲ್ ಆಗ್ತಿದೆ. ನನಗೂ ಹಾಗೆ ಆಗ್ತಿದೆ. ಒಳಗಡೆ ನಡಿ. ಶ್ರೀಕರ್ಗೆ ಫೋನ್ ಮಾಡು. ಅವನಿ ಬೆಳಗ್ಗೆಯಿಂದ ಮಾಡ್ತಾನೆ ಇದ್ದೀನತ್ತೆ, ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಅಲ್ಲಿ ನೋಡಿ, ಚಿಕ್ಕ ಬಾಮೈದ ಅಲೇಕ್ಯ ಬಂದ್ಬಿಟ್ರು. ಬಾಮೈದ ಅಲೇಕ್ಯ ಬನ್ನಿ ಬನ್ನಿ. ಬಾವಾ, ಬಾಮೈದ ಅಲೇಕ್ಯನ ಕರ್ಕೊಂಡೋಗಿ ರಾತ್ರಿ ಎಲ್ಲ. ಬಾವಾ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಭಾವ ಕೇಳಿದ್ರಲ್ಲಿ ತಪ್ಪೇನಿದೆಯೋ? ನಾವೆಲ್ಲ ಹಾಗೆ ಅನ್ಕೊಂಡ್ವಿ. ನೀನು ಯಾವಾಗ ಎಲ್ಗೆ ಹೋದ್ರೂ ಅವನಿಗೆ ಹೇಳ್ಬಿಟ್ಟು ಹೋಗ್ತೀಯಾ, ಇಲ್ಲಾಂದ್ರೆ ಫೋನ್ ಆದ್ರೂ ಮಾಡ್ತೀಯಾ. ಅಂಥದ್ರಲ್ಲಿ ನೆನ್ನೆಯಿಂದ ಅವನಿಗಾಗ್ಲಿ ನಮ್ಗಾಗ್ಲಿ ಫೋನ್ ಮಾಡಿಲ್ಲ. ಏಯ್, ರಾತ್ರಿ ಎಲ್ಲ ಎಲ್ಲಿದ್ದೆ? ಅಪ್ಪ, ಅದು ಬೇಗ ಉತ್ತರನ ಕೊಡು ಬಾವ. ಎಲ್ರೂ ನಿನ್ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರೆ ಕಷ್ಟ ಆಗ್ತಾ ಇದೆ. ಹೇಳು ಬಾವ. ರುದ್ರಾಣಿಯವರು ಕೋಮದಿಂದ ಹೊರಗಡೆ ಬಂದರು ಅಂತ ಅಲೇಕ್ಯಗೆ ಫೋನ್ ಬಂತು. ಹಾಸ್ಪಿಟಲ್ವರೆಗೂ ಬಾ ಅಂತ ಹೇಳಿದ್ಲು. ಅದಕ್ಕೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋದೆ. ರುದ್ರಾಣಿಯವ್ರ ಹತ್ರ ನಾವು ಮಾತಾಡ್ತಿರ್ಬೇಕಾದ್ರೆ ಅವ್ರು ಮತ್ತೆ ಕೋಮಾಗಿ ಹೋಗ್ಬಿಟ್ರು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲಿಂದ ಹೊರಟು ಆಮೇಲೆ ಏನ್ ನಡೀತೋ ನಾನು ಹೇಳ್ತೀನಿ ಶ್ರೀಕರ್ ಅವ್ರೆ. ಆಗ್ಲೇ ತಡವಾಯ್ತು ಅಂತ ಮನೆಗೆ ಹೊರಡ್ಬೇಕಾದ್ರೆ ಜೋರಾಗಿ ಮಳೆ ಶುರುವಾಯಿತು. ಅದಕ್ಕೆ ಹಾಸ್ಪಿಟ್ಲಲ್ಲೇ ಉಳ್ಕೋಬೇಕಾಗಿ ಬಂತು. ಹೊರಗಡೆ ಬರೋಣ ಅಂತ ಅನ್ಕೊಂಡ್ವಿ, ಆದ್ರೆ ಆಗ್ಲಿಲ್ಲ. ನೆನ್ನೆ ವಾತಾವರಣ ಹೇಗಿತ್ತೋ ನೀವೆಲ್ಲರೂ ನೋಡೇ ಇರ್ತೀರಲ್ವಾ. ಬುದ್ಧನ ವಿಗ್ರಹ ಮುಳುಗೋಗೋ ಅಷ್ಟು ಮಳೆ ಬಂದಿರೋ ಹಾಗೆ ಯಾಕೆ ಮಾತಾಡ್ತಾ ಇದೀಯಾ? ನೀವು ಹೋಗಿದ್ ಕಾರಲ್ಲಿ ತಾನೆ, ಬರೋದಕ್ಕೇನಾಗಿತ್ತು? ಹಾ, ಏನ್ ಬೇಕಾದ್ರೂ ಆಗ್ಲಿ ಅಂತ ಕಾರ್ ತೆಗೆದ್ವಿ. ಅಷ್ಟರಲ್ಲೇ ಕಾರ್ ಕೂಡ ಟ್ರಬಲ್ ಕೊಡ್ತು. ಇದೇನೋ ನಿಮ್ ಸ್ಕ್ರಿಪ್ಟ್ ತರ ಇದೆ, ನಂಬೋ ತರ ಅನ್ನಿಸ್ತಾ ಇಲ್ಲ. ಅಮ್ಮ, ಅಷ್ಟಕ್ಕೂ ಏನು ನಡೀತು ಅಂದರೆ? ಅಯ್ಯೋ, ನಾನು ಹೇಳ್ತಿದ್ದೀನಲ್ವಾ ಶ್ರೀಕರ್ ಅವ್ರೆ, ನೀವು ಸುಮ್ಮನಿರಿ. ಫೋನ್ ಮಾಡಿ ವಿಷಯ ಹೇಳ್ಬೋದಿತ್ತಲ್ಲ. ಶ್ರೀಕರ್ ಅವ್ರ ಫೋನಿಂದ ಅಕ್ಕನ ಫೋನಿಗೆ ಟ್ರೈ ಮಾಡಬೇಕಾದ್ರೆ ಅಕ್ಕನ ಫೋನ್ ರೀಚ್ ಆಗಲಿಲ್ಲ. ಹಾಗಿರುವಾಗ ಹಾಸ್ಪಿಟಲ್ ಲೈನಿಂದ ಆದರೂ ಮಾಡ್ಬೋದಿತ್ತಲ್ವಾ? ಮಳೆ ಕಡಿಮೆ ಆದ್ಮೇಲೆ ಮಾಡೋಣ ಅಂತ ಅನ್ಕೊಂಡ್ವಿ. ಹಾಗೆ ವೇಟಿಂಗ್ ಹಾಲಲ್ಲಿ ನಿದ್ರೆ ಮಾಡಿಬಿಟ್ವಿ. ಅಬ್ಬಬ್ಬಬ್ಬಬ್ಬಾ, ನನಗಂತೂ ನಂಬೋಕ್ಕಾಗ್ತಾ ಇಲ್ಲ. ನಿಮ್ಗೆ ಎಲ್ಲ ಅನುಮಾನನೇ ಪೃಥ್ವಿರಾಜ್ ಅವರೇ. ಯಾರು ನಂಬಿದ್ರು ನಂಬದೇ ಇದ್ರು ನಾನು ನಂಬ್ತಾ ಇದ್ದೀನಿ. ಎಲ್ಲರೂ ನನ್ನ ಭಾವನ್ನ ಅನುಮಾನಿಸಿ ಮಾತಾಡಿದ್ರಿ. ಈಗ ನಿಜ ಸುಳ್ಳು ಯಾವುದು ಗೊತ್ತಾಯ್ತಲ್ವಾ? ಇನ್ಯಾವತ್ತೂ ಅವಸರ ಪಟ್ಟು ಮಾತಾಡಬೇಡಿ. ನಡೆದಿದ್ದೆಲ್ಲ ಗೊತ್ತಾಯ್ತಲ್ಲ, ಇನ್ನೆಲ್ಲರೂ ಹೊರಡಿ. ಇನ್ನೊಂದ್ಸಲ ಹೀಗೆ ಹೇಳ್ದೇನೆ ಹೋಗ್ಬೇಡಿ, ತಲೆ ಎಲ್ಲ ಕೆಟ್ಟು ಹೋಗುತ್ತೆ. ನನ್ನ ನೋವು ಯಾರಿಗೂ ಅರ್ಥ ಆಗಲ್ಲ. ಅಕ್ಕ, ಎಲ್ಲರ ಮಾತಕ್ಕೂ ನಿನಗೆ ತುಂಬ ನೋವಾಗಿರುತ್ತೆ ಅಂತ ಅರ್ಥ ಆಯಿತು. ಇದೆಲ್ಲ ನನ್ನಿಂದನೇ ಆಗಿತ್ತು.
ನನ್ನನ್ನು ಕ್ಷಮಿಸಕ್ಕ. ಇದರಲ್ಲಿ ನಿನ್ ತಪ್ಪೇನಿಲ್ಲ, ನೀನು ಹೋಗು. ಬಾವಾ, ತುಂಬಾ ಭಯ ಆಯ್ತು ಬಾವಾ. ನೀನು ರೂಮಿಗೆ ಹೋಗು, ನಾನು ಕಾರಲ್ಲಿ ಫೋನ್ ಮರ್ತೋಗಿದ್ದೀನಿ, ತಗೊಂಡು ಬರ್ತೀನಿ. ಅಲೇಕೆ ಯಾಕೆ ಹಾಗೆ ಸುಳ್ಳು ಹೇಳೋದ್ಲೋ? ಅಲೇಕ್ಯಾ, ಯಾಕೆ ಹಾಗೆ ಹೇಳ್ದೆ? ನಾವು ಶ್ರೀಕರ್ ಜೊತೆ ಮಾತಾಡೋವರೆಗೂ ಏನ್ ನಡೀತು ಅಂತ ಗೊತ್ತಾಗಲ್ಲ ರೀ. ಹೌದು ವೇದ, ಶ್ರೀಕರ್ ಏನೋ ಮಾತಾಡೋಕ್ ಬರ್ತಿದ್ದ, ಆದ್ರೆ ಅಲಕ್ಕೆ ಅಡ್ಡ ಬಂದ್ಲು ಅನ್ಸ್ತಿದೆ. ನಾನು ಇರೋದನ್ನ ಇದ್ದಾಗ ಹೇಳಬೇಕು ಅಂತ ಅನ್ಕೊಂಡಿದ್ದೆ, ನೀನು ನನಗೆ ಹೇಳೋದಕ್ಕೆ ಬಿಡ್ಲಿಲ್ಲ. ನೀನು ಹಾಗೆ ಹೇಳ್ದೇನೆ ಇರಬೇಕಿತ್ತು. ನಾವು ರಾತ್ರಿ ಎಲ್ಲ ಹಾಸ್ಪಿಟಲಲ್ಲಿ ಇರಲಿಲ್ಲ, ನಮ್ಮ ಗೆಸ್ಟ್ ಹೌಸಲ್ಲೇ ಉಳ್ಕೊಂಡ್ವಿ ಅಂತ ಹೇಳಬೇಕಿತ್ತು. ಇವತ್ತು ನಾವು ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ವಿ, ಆದರೆ ಈ ನಿಜ ಎಷ್ಟು ದಿನ ಮುಚ್ಚಿಡೋಕ್ಕಾಗತ್ತೆ? ಒಂದು ಸುಳ್ಳು ಹೇಳಿ ಅದನ್ನ ಕಾಪಾಡೋದ್ಕಿಂತ ನಿಜಾನ ಹೇಳಿ ಅದರ ಪರಿಣಾಮಗಳನ್ನ ಫೇಸ್ ಮಾಡೋದೇ ಸುಲಭ. ಇವಾಗ ಹೇಳಿರೋ ಸುಳ್ಳನ್ನ ಬೇರೆ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತಷ್ಟು ಸುಳ್ಳು ಹೇಳಬೇಕು. ಯಾಕೆ ಹಾಗೆ ಹೇಳಿದೆ? ನಾನು ಹಾಗೆ ಹೇಳಿದ್ದಕ್ಕೆ ಕಾರಣ ಇದೆ. ನಾವು ಮನೆಗೆ ಬರೋ ಸಮಯಕ್ಕೆ ನಮ್ಮ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ಕೋತಿದ್ದಾರೆ ಅಂತ ಹೇಳಿದ್ರು. ನಾನು ಸುಳ್ಳು ಹೇಳ್ದೆ ಇದ್ದಿದ್ರೆ ಅವ್ರ ಅನುಮಾನಗಳನ್ನೆಲ್ಲ ನಿಜ ಮಾಡಿದವ್ರಾಗ್ತಿದ್ವಿ. ನಿಮಗೋಸ್ಕರ ಅವನಿ ಅಕ್ಕ ರಾತ್ರಿ ಎಲ್ಲ ಎಷ್ಟೊಂದು ಭಯ ಪಟ್ಟಿದ್ಲೋ ನೀವು ಕಣ್ಣಾರೆ ನೋಡಿದ್ರಿ ಅಲ್ವಾ? ಅಂತ ಅಕ್ಕನಿಗೆ ನಾವು ರಾತ್ರಿ ಎಲ್ಲ ಗೆಸ್ಟ್ ಹೌಸಲ್ಲಿ ಇದ್ವಿ ಅಂತ ಗೊತ್ತಾದ್ರೆ ಅಕ್ಕ ಎಷ್ಟು ನೋವು ಪಡ್ತಾಳೆ, ಅಕ್ಕ ಹೇಗೆ ತಡ್ಕೋತಾಳೆ? ನಾನು ಅಕ್ಕನ ಬಗ್ಗೆ ಯೋಚನೆ ಮಾಡಿ ಹಾಗೆ ಮಾತು ಬದಲಾಯಿಸ್ಬೇಕಾಗಿ ಬಂತು. ಹಾಗೆ ಮಾತಾಡಿದ್ದಕ್ಕೆ ಅಲ್ಲಿಂದ ಪಾರ ಆಗೋದಕ್ಕಾಗಿದ್ದು. ನಾವು ನಿಜ ಹೇಳದೆ ಇರೋದ್ರಿಂದ ಯಾರಿಗೂ ಯಾವುದೇ ನಷ್ಟ ಆಗಲಿಲ್ಲ ಅಲ್ವಾ? ಹಾಗಿದ್ದಾಗ ಯಾಕೆ ಭಯ ಪಡ್ತೀರಾ? ಯಾವುದೇ ವಿಷಯದಲ್ಲಾದರೂ ನಾನು ಅವನಿ ಹತ್ರ ಓಪನ್ ಆಗಿರ್ತೀನಿ. ಇವಾಗ ಈ ವಿಷಯದಲ್ಲಿ ಸುಳ್ಳು ಹೇಳಿದ್ದೀನಿ, ನಾಳೆ ದಿನ ಅವನಿಗೆ ಗೊತ್ತಾದ್ರೆ ಎಂಥ ಜಗಳ ಆಗುತ್ತೋ ಏನೋ. ನಾವು ನೈಟ್ ಪೂರ್ತಿ ಗೆಸ್ಟ್ ಹೌಸಲ್ಲಿ ಕಳೆದಿರೋ ವಿಷಯನ ನಮ್ಮಿಬ್ರು ಮಧ್ಯೆನೇ ಇಟ್ಕೊಳ್ಳೋಣ. ಯಾರ ಹತ್ರನೂ ಬಾಯಿ ಬಿಡ್ದಾಗೆ ನಮ್ಮಲ್ಲಿ ಸಮಾಧಿ ಮಾಡ್ಕೊಳ್ಳೋಣ. ನಮ್ಮ ಮನೆ ಪರಿಸ್ಥಿತಿ, ನಮ್ಮ ಕುಟುಂಬದ ಸದಸ್ಯರ ಮೆಂಟಾಲಿಟಿ ಪ್ರಕಾರ ನೋಡಿದ್ರೆ ನೀನು ಹೇಳಿದ್ದು ಕರೆಕ್ಟ್ ಅನ್ನಿಸ್ತಿದೆ. ಸರಿ, ನೀನಂದಂಗೆ ನಾನು ಕೂಡ ಯಾವತ್ತೂ ಬಾಯಿ ಬಿಡಲ್ಲ, ಯಾರಿಗೂ ಯಾವುದೇ ಪರಿಸ್ಥಿತಿನಲ್ಲೂ ಹೇಳಲ್ಲ. ಐ ಆಮ್ ಸಾರಿ ಅವನಿ. ಇಬ್ರು ರಾತ್ರಿಡೀ ಹಾಸ್ಪಿಟ್ಲಲ್ಲಿ ಇದ್ವಿ ಅಂತ ಎಲ್ಲರ ಮುಂದೆನೂ ಹೇಳಿದ್ರು. ರೂಮ್ಗೆ ಹೋಗಿ ಹೀಗೆ ಮಾತಾಡ್ತಿದ್ದಾರಲ್ರಿ. ಇಬ್ರು ರಾತ್ರಿ ಪೂರ್ತಿ ನಮ್ ಗೆಸ್ಟ್ ಹೌಸಲ್ಲಿ ಇರೋದು ಅಂದ್ರೆ ಏನು? ಶ್ರೀಕರ್ ಆದ್ರೂ ಎಲ್ಲರ ಮುಂದೆ ನಿಜ ಹೇಳ್ಬೇಕಲ್ವಾ? ಅವನು ಕೂಡ ಅಲೆಕ್ಯ ಜೊತೆ ಸೇರಿ ನಮ್ಮ ಹತ್ರ ಯಾಕೆ ವಿಷಯ ಮುಚ್ಚಿಡ್ತಿದ್ದಾನೆ? ಇದೆಲ್ಲ ಅವನ ಸಂಸಾರಕ್ಕೆ ಎಷ್ಟೊಂದು ಅಪಾಯ. ಶ್ರೀಕರ್ ಅವನಿಗೆ ಕೂಡ ಮೋಸ ಮಾಡ್ತಾ ಇದ್ದಾನೆ. ಅವನಿಗಂತ ಅಗತ್ಯ ಏನಿದೆ? ಅಲೇಕೆ ಬಲೆಗೇನಾದ್ರೂ ಬಿದ್ದೋಗ್ತಿದ್ದಾನ ಅವನು? ಅವ್ರು ಮಾತಾಡಿದ ಮಾತುಗಳು ನನ್ಗ್ಯಾಕೋ ಸಮಂಜಸ ಅನ್ಸ್ಲಿಲ್ಲಪ್ಪ.
ಶ್ರೀಕರ್ ಮೇಲೆ ನನ್ ಕೋಪ ಬರ್ತಿದೆ. ಶ್ರೀಕರ್ನ ಎಲ್ರ ಮುಂದೆ ಎಳ್ಕೊಂಡ್ ಬಂದು ನಿಜ ಬೊಗಳು ಅಂತ ಹೇಳ್ತೀನಿ. ನಿಂತ್ಕೊಳ್ರಿ. ಯಾಕೆ ತಡೀತಿದ್ಯಾ ವೇದ? ನೀವು ಕೇಳೋದಕ್ಕೆ, ಎಲ್ಲಾರ ಮುಂದೆ ಅವನನ್ನ ಪ್ರಶ್ನೆ ಮಾಡೋದಕ್ಕೆ ಇದು ಸಂದರ್ಭ ಅಲ್ವೇನೋ ಅಂತ ಅನಿಸ್ತಿದೆ. ನಿಜ ಏನು ಅಂತ ನಾವು ಕಣ್ಣಾರೆ ನೋಡಿದ್ವಿ, ಕಿವಿಯಾರೆ ಕೇಳಿದ್ವಿ. ಇದಕ್ಕಿಂತ ಸಂದರ್ಭ ಇನ್ನೇನ್ ಬೇಕಿದೆ? ಈಗಾಗ್ಲೇ ಮನೇಲಿ ಬೇಕಾದಷ್ಟು ಜಗಳಗಳು, ಅನುಮಾನಗಳು. ಇವಾಗ ಈ ವಿಷಯ ಗೊತ್ತಾಯ್ತು ಅಂದ್ರೆ ಜಗಳ ಇನ್ನೂ ದೊಡ್ಡದಾಗುತ್ತೆ. ನಿಹಾರಿಕಾಗೆ, ಲಾವಣ್ಯಗೆ ಇದೊಂದು ದೊಡ್ಡ ಅವಕಾಶವಾಗಿ ಸಿಗುತ್ತೆ. ಅವ್ರ ಬಾಯಿಗೆ ಇತಿ ಮಿತಿ ಇಲ್ದ ಹಾಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು ಸುಮ್ಮನಿದ್ರೆ ನಾವು ದೋಷಿಗಳಾಗ್ತೀವಿ ವೇದ. ನಾವೆಲ್ರಿಗಿಂತ ದೊಡ್ಡ ತಪ್ಪು ಮಾಡ್ದಂಗಾಗುತ್ತೆ. ಅದನ್ನ ಯೋಚನೆ ಮಾಡು. ಎಲ್ಲಾನು ಯೋಚನೆ ಮಾಡಿರೋದಕ್ಕೆ ಬೇಡ ಅಂತ ಹೇಳ್ತಿರೋದು. ರಾಧಾಕೃಷ್ಣ ಕೃಷ್ಣನ್ ವಿಷಯ ಪಕ್ಕಕ್ಕಿಟ್ರೆ ಶ್ರೀಕರ್ ಮೇಲೆ ನಮ್ಗೊಂದು ಒಳ್ಳೆ ಅಭಿಪ್ರಾಯ ಇದೆ. ಅಂತಾದ್ರಲ್ಲಿ ಅವನು ರಾತ್ರಿ ಎಲ್ಲ ಅಲೇಖ್ಯ ಜೊತೆ ಗೆಸ್ಟ್ ಹೌಸ್ ಅಲ್ಲಿ ಇದಾನೆ ಅಂದ್ರೆ ಏನು? ಈ ವಿಷಯ ಅವನಿಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾಳೆ ಗೊತ್ತಾ? ಅವಳು ಪ್ರಾಣನೇ ಹೋಗ್ಬಿಡುತ್ತೆ ರೀ. ಅವನಂದ್ರೆ ಅವಳಿಗೆ ಹುಚ್ಚು ಪ್ರೀತಿ. ಅವನಿಗೋಸ್ಕರ ಪ್ರಾಣನಾದ್ರೂ ಕೊಡ್ತಾಳೆ. ಅವನಂದ್ರೆ ಅವಳಿಗೆ ಅಷ್ಟು ಇಷ್ಟ ರೀ. ಈಗ ವಿಷಯ ಗೊತ್ತಾಯ್ತು ಅಂದ್ರೆ ಅವಳು ತಡ್ಕೊಳ್ಳೋದಿಲ್ಲ. ಅವಳ ಬಗ್ಗೆ ಯೋಚನೆ ಮಾಡಾದ್ರು ನಾವು ಅವಸರ ಪಡಬಾರ್ದು. ಅವಳ ಅತ್ತೆ ಮಾವನ್ನ ಅಪ್ಪ ಅಮ್ಮನ ಹಾಗೆ ನೋಡ್ಕೋತಿದ್ದಾಳೆ. ಸೊಸೆ ನಮ್ಗೆ ಮಗಳಾಗಿದ್ದಾಳೆ. ನನ್ನ ಪ್ರಾಣನ ಕಾಪಾಡೋದಕ್ಕೋಸ್ಕರ ಅವಳು ಎಷ್ಟೋ ಸಂದರ್ಭಗಳಲ್ಲಿ ನನಗೋಸ್ಕರ ತುಂಬಾ ಉಪಕಾರ ಮಾಡಿದಾಳೆ. ಇವಾಗ ಅವಳ ಪ್ರಾಣಕ್ಕೆ ಏನು ಆಗದೆ ಇರೋ ಹಾಗೆ ನಾನ್ ನೋಡ್ಕೋಬೇಕು. ನಿಜದಿಂದ ಆಗೋ ಅಪಾಯಕ್ಕಿಂತ ಸುಳ್ಳಿಂದ ಆ ಅಪಾಯನ ತಡೆಯೋದು ಇವಾಗ ನಮ್ ಕರ್ತವ್ಯ. ಇನ್ನಷ್ಟು ಸಮಸ್ಯೆಗಳು ಮಳೆ ಹುಳುಗಳ ಹಾಗೆ ಹುಟ್ಕೊಂಡ್ ಬರಬಾರ್ದು ಅಂದ್ರೆ ಮೊದ್ಲು ನಾವು ಅಲೇಖ್ಯಾಗೆ ಮದ್ವೆ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಆಗಷ್ಟೇ ಬರೋ ಸಮಸ್ಯೆನ ನಾವು ಬಗೆಹರಿಸ್ಕೋಬಹುದು. ಯಾಕೆ ಹಾಗಿದೆಯಾ? ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಅಲ್ಲ, ಕಾಣಿಸ್ದೇ ಇರೋದೆಲ್ಲ ಸುಳ್ಳಲ್ಲ ಅಂತ ಹೇಳ್ತಾರೆ. ಹೌದಲ್ವಾ ಬಾವಾ? ಹೌದು. ನೀನಿವಾಗ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದೀಯಾ? ರಾತ್ರಿ ಅಕ್ಕನ ಮನೇಲಿದ್ದಾಗ ಅಲ್ಲಿ ಏನೇನೋ ಹುಚ್ಚುಚ್ಚು ಕನ್ಸುಗಳು, ಆಲೋಚನೆಗಳು. ನೀನು ಅಲೇಖ್ಯ ಹೊರಗಡೆ ಹೋಗಿದ್ದೀರಾ ಅನ್ನೋ ವಿಷಯ ಗೊತ್ತಾದ್ಮೇಲೆ ಅಕ್ಕ ಕೂಡ ನಿನ್ ವಿಷಯದಲ್ಲಿ ತುಂಬಾ ಹಗುರವಾಗಿ ಮಾತಾಡಿದ್ಲು. ಏನಂದ್ರು? ಏನಂದಿರ್ತಾಳೋ ನಿನಗೆ ಊಹಿಸೋದಕ್ಕಾಗಲ್ವಾ? ಅಕ್ಕ ಇನ್ನೂ ಅಲೇಖ್ಯಾನ ಅನುಮಾನಿಸ್ತಾನೆ ಇದ್ದಾಳೆ. ಅಲೇಖ್ಯ ಬದಲಾಗಿದ್ದಾಳೆ ಅಂದ್ರೆ ನಂಬ್ತಾ ಇಲ್ಲ. ಅದರ ಜೊತೆಗೆ ನೀವು ರಾತ್ರಿ ಎಲ್ಲ ಹೊರಗಡೆನೆ ಇದ್ದು ಬಂದಿದ್ದೀರಾ. ಇನ್ನು ನಮ್ಮನೇಲಿರೋ ವ್ಯಕ್ತಿಗಳ ಬಗ್ಗೆ ನಿಂಗೆ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾಯಿನ ತೋರಿಸಿ ಇದು ಮೇಕೆ ಅಂತ ನಂಬಿಸೋದಕ್ಕೆ ಅಂತ ಕಂಕಣ ಕಟ್ಕೊಂಡಿದ್ದಾರೆ ಅಂದ್ರೆ ಅದನ್ನ ಸಾಧಿಸೋವರೆಗೂ ಸುಮ್ಮನೆ ಇರಲ್ಲ. ಅವರು ನಿಮ್ಮ ಬಗ್ಗೆ ಅನುಮಾನಿಸಿ ಮಾತಾಡಿದಕ್ಕೆ ಇನ್ನೂ ನೋವಾಯಿತು. ನೀನು ನಿಜ ಹೇಳಿದ್ಮೇಲೆ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಗಂಡ ಹೆಂಡತಿ ಮಧ್ಯೆ ಯಾವುದೇ ರಹಸ್ಯ ಇರಬಾರ್ದು ಅಂತ ಹೇಳ್ತಾರೆ. ನಮ್ಮ ಮಧ್ಯೆ ಅದೆಲ್ಲ ಇಲ್ಲ ಅಂತ ನಾನು ನಂಬ್ತಾ ಇದ್ದೀನಿ. ಏನಂತೀಯ ಬಾವಾ? ರಾತ್ರಿ ಗೆಸ್ಟ್ ಹೌಸಲ್ಲಿದ್ದ ವಿಷಯನ ಈ ಪರಿಸ್ಥಿತಿನಲ್ಲಿ ನಿನ್ನ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ. ನನಗೆ ಗಿಲ್ಟಿ ಫೀಲ್ ಆಗ್ತಿದೆ, ಆದರೆ ಏನು ಮಾಡೋಕ್ಕೂ ಆಗ್ತಿಲ್ಲ. ಬಾವಾ, ಏನ್ ಯೋಚಿಸ್ತಾ ಇದೀಯಾ? ನಾನು ಹೇಳಿದ್ದು ನಿಜನಾ ಅಲ್ವಾ? ಯಾವುದೇ ವಿಷಯದಲ್ಲಾದ್ರೂ ನಮ್ಮಿಬ್ರು ಮಧ್ಯೆ ಮುಚ್ಚುಮರೆ ಇರಬಾರ್ದು. ಹೌದು ಅಲ್ವಾ? ಹೌದು. ನಾನು ಕೇಳಿದ್ದಕ್ಕೆ ಉತ್ತರ ಕೊಡೋದಕ್ಕೆ ಯಾಕೆ ಕಷ್ಟಪಡ್ತಾ ಇದೀಯಾ? ಅಯ್ಯೋ, ಹಾಗೇನು ಇಲ್ವೇ. ಮನ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಇನ್ನೊಂದು ಮಾತಾಡೋರ್ ಥರ ಮಾತಾಡ್ದೆ. ನೀನು ಹೇಳಿದ್ದು ನಿಜನೇ ಅವನಿ. ಯಾಕೆ ಮಾತಾಡ್ತಾ ಇಲ್ಲ? ನಿನಗೆ ಹಾಗೆ ಅನ್ನಿಸ್ತೇನೋ? ನಾನು ಮಾಮೂಲಿಯಾಗಿ ಉತ್ತರ ಕೊಟ್ಟೆ. ಯಾರು ನಂಗೆ ಮೋಸ ಮಾಡಿದ್ರು, ನಂಬಿಕೆ ದ್ರೋಹ ಮಾಡಿದ್ರು ನಾನು ಸಹಿಸ್ಕೋತೀನಿ ಬಾಬಾ. ನೀನ್ ಮೋಸ ಮಾಡಿದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ, ನಾನು ತಡ್ಕೊಳ್ಳೋದಿಲ್ಲ ಬಾವ. ಇವತ್ತು ನಮ್ಮ ಮನೇಲಿ ಹೆಚ್ಚು ಕಮ್ಮಿ ಅಂತ ಪರಿಸ್ಥಿತಿ ಕಾಣಿಸ್ತು. ಅವನಿ,
ಸ್ವಲ್ಪ ತಲೆ ನೋಯ್ತಿದೆ, ಕಾಫಿ ತಗೊಂಡು ಬರ್ತೀಯಾ? ನಾನೇನಾದ್ರೂ ನಿಂಗೆ ತೊಂದರೆ ಕೊಡೋ ಮಾತನ್ನು ಮಾತಾಡಿದ್ನಾ? ಹಾಗೇನಿಲ್ಲ. ಸರಿ, ಕಾಫಿನ ತಗೊಂಡು ಬರ್ತೀನಿ. ಪರಿಸ್ಥಿತಿಗಳಿಂದ ನಿನಗೆ ನಿಜ ಹೇಳೋದಕ್ಕಾಗ್ತಿಲ್ಲ. ನನ್ನ ಮನಸ್ಸು ಸುಟ್ಟೋಗಿರೋ ಹಾಗೆ ಅನ್ನಿಸ್ತಾ ಇದೆ. ನಾವು ರಾತ್ರಿ ಎಲ್ಲ ಹಾಸ್ಪಿಟಲಲ್ಲಿ ಇರಲಿಲ್ಲ, ನಮ್ಮ ಗೆಸ್ಟ್ ಹೌಸಲ್ಲೇ ಉಳ್ಕೊಂಡ್ವಿ ಅಂತ ಹೇಳಬೇಕಿತ್ತು. ಅಮ್ಮ ಅವನಿ, ಅತ್ತೆ, ಭಾವಂಗ್ ಕಾಫಿ ತಗೊಂಡು ಹೋಗೋದಕ್ಕೆ ಬಂದಿದ್ದೀನಿ. ರಾತ್ರಿ ಎಲ್ಲ ಹಾಸ್ಪಿಟಲ್ ಇದ್ದ ಅಲ್ವಾ, ನಿದ್ರೆ ಬಂದಿರಲ್ಲ, ಅದಕ್ಕೆ ತಲೆ ನೋವ್ತಾ ಇದೆ ಅಂದ್ರು. ಭಾವ ರಾತ್ರಿ ಎಲ್ಲ ಬರ್ದೇ ಇರೋದಕ್ಕೆ ನೀವು ಕೂಡ ಭಯ ಪಟ್ಟಿದ್ರಿ. ಮನೆಯವ್ರು ಎಲ್ಲರೂ ತಲೆಗೊಂದು ಮಾತು ಹೇಳ್ತಾ ಇದ್ರೆ ಬೇಜಾರು ಮಾಡ್ಕೊಂಡ್ರಿ. ನಿಜ ಗೊತ್ತಾದ್ಮೇಲೆ ನಿಮ್ಮ ಮನ್ಸಿಗೂ ಸಮಾಧಾನ ಆಗಿರತ್ತಲ್ವಾ? ನಿನಗಂತೂ ಅವನ ಮೇಲೆ ಯಾವುದೇ ಅನುಮಾನನೂ ಇಲ್ಲ ಅಂತಾಯ್ತು. ಮೊದಲು ಸ್ವಲ್ಪ ಹೊತ್ತು ಭಯ ಆಯ್ತು, ಯಾಕೋ ಸ್ವಲ್ಪ ಅನುಮಾನ ಬಂತು. ನಿಜ ಕೇಳಿದ್ಮೇಲೆ ಅಯ್ಯೋ, ನನ್ನ ಭಾವನ್ನೇ ನಾನು ಅಪಾರ್ಥ ಮಾಡ್ಕೊಂಡಲ್ಲ ಅಂತ ಅನ್ನಿಸ್ತು. ಭಾವ ಎಲ್ಲ ಗಂಡಸರ ಹಾಗೆ ಅಲ್ಲ ಅತ್ತೆ. ಈ ಕಲಿಯುಗದಲ್ಲಿ ಎಷ್ಟು ಜನ ಶ್ರೀರಾಮನನ್ನ ಆದರ್ಶವಾಗಿ ತಗೊಂಡು ಬದುಕ್ತಾ ಇದ್ದಾರೋ ಗೊತ್ತಿಲ್ಲ, ಆದರೆ ನನ್ನ ಭಾವ ಹಾಗೆ ಬದುಕ್ತಾ ಇದ್ದಾರೆ. ಜನರೇಷನ್ ತುಂಬ ಚೇಂಜ್ ಆಗಿದೆ. ಗಂಡ ಹೆಂಡತಿ ಸಂಬಂಧ ಕೂಡ ನಾಶ ಆಗ್ತಾ ಇದೆ. ಹೆಂಡತಿಗೆ ಮೋಸ ಮಾಡಿ ಬದುಕ್ತಾ ಇರೋರು ಹೆಚ್ಚಾಗ್ತಾ ಇದ್ದಾರೆ. ಹೆಂಡತಿಗೆ ಗೊತ್ತಿಲ್ಲದ ಹಾಗೆ ಇನ್ನೊಂದು ಹೆಣ್ಣಿನ ಜೊತೆ ಸಂಬಂಧ, ಸಂಸಾರ ನಡೆಸ್ತಾ ಇರೋರು ತುಂಬ ಜನ ಇದ್ದಾರೆ. ನನ್ನ ಭಾವ ಆ ಥರ ಮಾತ್ರ ಅಲ್ಲ. ಅದಕ್ಕೆ ನಾನು ತುಂಬ ಅದೃಷ್ಟವಂತೆ. ಯಾವುದೇ ತಪ್ಪು ಮಾಡದೇ ಇರೋ ಗಂಡ ಸಿಗೋದು ಅಂದರೆ ಹೆಣ್ಣಿಗೆ ಅದು ಬಿಟ್ಟು ಬೇರೆ ಏನು ಬೇಕು? ಹೌದು, ನೀವು ನನ್ನ ಹತ್ರ ಏನಾದರೂ ಮಾತಾಡಬೇಕು ಅನ್ಕೋತಿದ್ದೀರಾ? ಹೌದಮ್ಮ. ಹೇಳಿ ಅತ್ತೆ. ಅದು ನನ್ನ ಹತ್ರ ಯಾಕೆ ಸಂಕೋಚ ಪಡ್ತೀರಾ? ಹೇಳಿ ಅತ್ತೆ. ನಿನ್ನ ನಂಬಿಕೆಗೆ ನಾನು ಏನು ಹೇಳೋದಿಲ್ಲ, ಆದರೆ ಪ್ರತಿ ಸಲ ನಂಬಿಕೆ ಅನ್ನೋದು ಕರೆಕ್ಟಾಗಿರೋದಿಲ್ಲ. ಕೆಲವು ಸಲ ನಮ್ಮ ನಂಬಿಕೆಗಳು, ನಮ್ಮ ಅಂದಾಜು ತಪ್ಪಾಗುತ್ತೆ. ಒಂದೊಂದು ಸಲ ನಮ್ಮ ನೆರಳು ಕೂಡ ಗೋಡೆ ಮೇಲೆ ಬೇರೆ ಥರ ಕಾಣಿಸುತ್ತೆ. ಅದಕ್ಕೆ ನೀನು ಸ್ವಲ್ಪ ಹುಷಾರಾಗಿರಮ್ಮ. ಏನಾಯ್ತು? ನೀವು ಯಾಕೆ ಇವತ್ತು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ? ಎಲ್ಲರೂ ನಾವು ನೋಡ್ತಿದೀವಲ್ಲೇನಮ್ಮ, ಅದಕ್ಕೆ ನಮ್ಮ ಭಯ ನಮಗಿರುತ್ತೆ. ಬೇಸಿಗೆಯಲ್ಲಿ ನಮ್ಮ ಕಾಲ್ಗೆ ರಕ್ಷಣೆ ಮಾಡೋ ಚೊಪ್ಲಿನೇ ಮಳೆಗಾಲದಲ್ಲಿ ನಮ್ಮ ಹಿಂದೆ ಕೆಸರೆಸಿಯುತ್ತಮ್ಮ. ಹಾಗೇನೆ ನಾವೂ ಯಾರನ್ನು ಯಾವಾಗಲೂ ಸಂಪೂರ್ಣವಾಗಿ ನಂಬಾರ್ದಮ್ಮ. ನೀವು ಮಾತಾಡ್ತಾ ಇರೋದು ಭಾವನ್ ಬಗ್ಗೆನಾ? ಭಾವ ರಾತ್ರಿ ಹಾಸ್ಪಿಟಲಲ್ಲಿ ಇರ್ಲಿಲ್ಲ ಅಂತನಾ ನಿಮ್ಮ ಉದ್ದೇಶ? ಹಾಗಂತ ನಾವೇನು ಹೇಳಿಲ್ವಲ್ಲಮ್ಮ. ನಿಮ್ಮ ಮಾತಲ್ಲಿ ಅಂಥ ಅರ್ಥನೇ ಕಾಣಿಸ್ತಾ ಇದೆ ಅತ್ತೆ. ಹಾಗೇನಿಲ್ಲಮ್ಮ, ನಾವು ನಮ್ದು ಹಾಗೆ ಎಲ್ಲರೂ ನಂಬಲ್ವಲ್ಲ ಅನ್ನೋದೇ ನಮ್ಮ ಉದ್ದೇಶ. ಇನ್ನೊಬ್ರ ಬಗ್ಗೆ ನನಗೆ ಅನವಶ್ಯಕ. ನನ್ನ ಗಂಡ ಹೇಳಿದ್ದನ್ನ ನಾನು ನಂಬ್ತೀನಿ. ಗಂಡನ್ನ ಹೆಂಡತಿ ನಂಬಬೇಕು, ಹೆಂಡತಿನ ಗಂಡ ನಂಬಬೇಕು. ಆಗ್ಲಿ ಆ ಸಂಬಂಧ ಬಲವಾಗಿರತ್ತೆ. ನಿನ್ನ ನಂಬಿಕೆನೇ ನಿನಗೆ ಶ್ರೀರಾಮ ರಕ್ಷಣಮ್ಮ. ಅಲೇಖ್ಯಾಗೆ ಬೇಗ ಮದುವೆ ಮಾಡೋದು ಒಳ್ಳೇದು. ಯಾರಿಗೂ ಯಾವುದೇ ಸಮಸ್ಯೆನೂ ಆಗಲ್ಲ. ದೊಡ್ಡವರಾಗಿ ನಾವು ಇಷ್ಟು ಮಾತ್ರ ಹೇಳಕ್ಕಾಗುತ್ತೆ, ನೀನು ತಂದಿರೋ ಮೊದಲನೇ ಸಂಬಂಧ ಹಾಳಾಗೋಯ್ತು. ಅದನ್ನ ನಿಹಾರಿಕಾ ಹಾಳು ಮಾಡಿದ್ಲಲ್ಲ. ಇನ್ನೊಂದು ಸಂಬಂಧನ ಬೇಗ ನೋಡಮ್ಮ. ಸಂಬಂಧದ ವಿಷಯದಲ್ಲಿ ನಾವು ಪ್ರಯತ್ನ ಮಾಡೋಕ್ಕಾಗ್ತಿಲ್ಲ. ಯಾಕೆಂದ್ರೆ ನಮ್ಮನೆ ವಿಷಯಗಳನ್ನ ಅವ್ರ ಹತ್ರ ವಿವರವಾಗಿ ಹೇಳೋಕ್ಕಾಗ್ತಿಲ್ಲ. ಯಾವುದೇ ಸಮಸ್ಯೆ ಇಲ್ಲದೆ ಇರೋಂಥ ಸಂಬಂಧನ ಬೇಗ ಹುಡುಕ್ತೀನಿ. ನೀವು ಆ ವಿಷಯದ ಬಗ್ಗೆ ಯೋಚನೆ ಮಾಡಬೇಡಿ. ಅಲೇಖ್ಯನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡಾಗಿಂದ ಪರಿಸ್ಥಿತಿಗಳು ಯಾವ ದಾರಿ ಹಿಡಿತಿದ್ಯೋ ಅಂತ ನಮ್ಗೆ ಅರ್ಥನೇ ಆಗ್ತಿಲ್ಲ.